ಇರ್ರೆಗ್ಯುಲರ್ ಪೀರಿಯಡ್ಸ್ ಹೋಮ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಹೋಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ, ಶುಂಠಿ, ಜೇನುತುಪ್ಪ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸ್ಕೊಂಡು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫಸ್ಟ್ 1 ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಸೊ ಈಗ ನೀರು ಕುದಿತಾ ಇದೆ, ಇದಕ್ಕೆ ನಾವು 1 ಸ್ಪೂನ್ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಶುಂಠಿ, ಸೊ ಎರಡನ್ನು ಹಾಕಿದ್ದೀವಿ. ಇದೆರಡು ಚೆನ್ನಾಗಿ ಕುದಿಬೇಕು. ಲೈಕ್ ನಾವು 1 ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ಗೆ ಬರೋ ತನಕ ಕುದಿಬೇಕು. ಸೊ ಅದರಿಂದ ಈ ಜೀರಿಗೆ ಮತ್ತು ಶುಂಠಿಯಲ್ಲಿ ಏನೆಲ್ಲ ಒಳ್ಳೆಯ ಅಂಶಗಳಿದಾವೆ ಅದು ಕಂಪ್ಲೀಟ್ ಆಗಿ ನೀರಿಗೆ ಇಳಿಯುತ್ತೆ. ಸೊ ಅದು ಕಂಪ್ಲೀಟ್ ಆಗಿ ಇಳಿಯೋ ತನಕ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಾನು ಆಗಲೇ ಹೇಳಿದೆ ಇದೆರಡರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇದೆ ಅಂತ. ಸೊ ಇದೆರಡು ನಮ್ಮ ಬಾಡಿಗೆ ತುಂಬ ಬೇಕಾಗಿರುವಂಥದ್ದು. ಸೊ ಇದರಿಂದ ನಮ್ಮ ಬಾಡಿಯಲ್ಲಿ ಆಗಿರುವಂಥ ನಾನಾ ರೀತಿಯ ಚೇಂಜಸ್ಗಳಾಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದೇ ಸತಿ ಅಲ್ಲ, ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ರೆಗ್ಯುಲರ್ ಆಗಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಪೇಷನ್ಸ್ ಇರಬೇಕು ನಿಮಗೆ. ಸೊ ಇವಾಗ ಸ್ವಲ್ಪ ತಣ್ಣಗಾಗಿದೆ. ಸೊ ಈ ತಣ್ಣಗಾಗಿರೋ ನೀರಿಗೆ ನಾವು ಒಂದು 1/4ರಿಂದ ಅರ್ಧ ಚಮಚದಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ ಇದು ನ್ಯಾಚುರಲ್ ಸ್ವೀಟ್ನರ್ ಆಗಿ ಕೆಲಸ ಮಾಡುತ್ತೆ ಅಂತ. ಆ್ಯಂಡ್ ಇದರಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅಷ್ಟೇ ಇದೆ 3 ಇಂಗ್ರೀಡಿಯೆಂಟು. ಇದನ್ನು ಹಾಕಿ ನಾವು ದಿನನಿತ್ಯ ಹೇಗೆ ಕಾಫಿ ಟೀ ಕುಡಿತೀವಿ ಆ ರೀತಿ ಸೇವಿಸ್ಬೋದು. ಗ್ರೀನ್ ಟೀ ಅಥವಾ ನಾವೇನು ತೊಗೊಳ್ತೀವಲ್ಲ ಅದೇ ರೀತಿ ಇದನ್ನು ಕುಡಿಬೋದು. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಹೋಮ್ ರೆಮಿಡಿ ರೆಡಿ ಆಗಿದೆ. ಇದನ್ನು ನೀವು ಕಾಫಿ ಟೀ ರೀತಿ ನೀವು ಸೇವಿಸ್ಬೋದು. ಬಿಸಿ ಆಗಿರ್ಬೋದು ಅಥವಾ ಉಗುರು ಬೆಚ್ಚಾಗಿರ್ಬೋದು ನೀವು ಸೇವಿಸ್ಬೋದು. ಆ್ಯಂಡ್ ಇದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಮಲಗೋದಕ್ಕೂ ಮೊದಲು ಸೊ 1 ದಿನ ಸೇವಿಸಿದ್ರೆ ಸಾಕು. ನೀವು ಪೀರಿಯಡ್ಸ್ ಏನಿದೆ ಇರ್ರೆಗ್ಯುಲರ್ ಆಗಿದೆ ಅಥವಾ ಮಿಸ್ ಆಗಿ ನೆಕ್ಸ್ಟ್ ಹೋಗಿದೆ 4-5 ಡೇಸ್ ಅಂತ ಹೇಳ್ತೀರಾ, ತಕ್ಷಣ ಪೀರಿಯಡ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮಗೆ PCOD ಮತ್ತು PCOS ಅಥವಾ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಅದನ್ನು ರೆಗ್ಯುಲರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಒಂದೇ ಸತಿ ಕುಡಿಯೋದ್ರಿಂದ ತಕ್ಷಣ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಆ ಪ್ರಾಬ್ಲಮ್ ನಿಮ್ಗಿದ್ರೆ, ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಇದನ್ನ ಪ್ರತಿನಿತ್ಯ ನೀವು ಅದನ್ನ ಸೇವಿಸ್ತಾ ಇದ್ರೆ ಅದನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ತುಂಬ ಪೇಷನ್ಸ್ ಇಂದ ವೆಯ್ಟ್ ಮಾಡಬೇಕು. ಬಟ್ ರಿಸಲ್ಟ್ ಮಾತ್ರ 100% ಕೊಡುತ್ತೆ.